ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಹಲ್ವಾ ನೀವು ಮಾಡಿದ್ದೀರಾ? ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಕೆಲವೊಂದು ಸಲ ಮಕ್ಕಳಿಗೆ ಹಣ್ಣು ಕೊಟ್ಟರೆ ತಿನ್ನೋದೇ ಇಲ್ಲ. ಅದು ದಾಳಿಂಬೆ ಹಣ್ಣು ಇಷ್ಟನೇ ಪಡಲ್ಲ. ಸೊ ಹಾಗಾಗಿ ದಾಳಿಂಬೆ ಹಣ್ಣು ಮನೆಯಲ್ಲಿದ್ದರೆ ಮಿಸ್ ಮಾಡದೆ ಈ ಹಲ್ವಾ ಮಾಡಿ. ತುಂಬ ರುಚಿಯಾಗಿರುತ್ತೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲದೇ ಸೊ ನ್ಯಾಚುರಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಹಾಗಾಗಿ ತುಂಬ ಹೆಲ್ದಿ ಅಂತ ಹೇಳ್ಬೋದು. ಇದರಲ್ಲಿ ಸಕ್ಕರೆ ಬೆಲ್ಲ ಇಲ್ಲದೆ ಮಾಡ್ತಾ ಇದ್ದೀನಿ. ಸಕ್ಕರೆ ಬೆಲ್ಲ ಇಲ್ಲದೆ ಯಾವ ರೀತಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ತೋರಿಸ್ತೀನಿ. ನೀವು ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬಾ ಸಾಫ್ಟ್ ಆದಂತಹ ಈ ಹಲ್ವಾ ಯಾವುದು ಬೇಕ್ರಿಯಲ್ಲೂ ಕೂಡ ಈ ಹಲ್ವಾ ಸಿಗಲ್ಲ. ಯಾಕಂದರೆ ಇದು ಅಷ್ಟೊಂದು ಹೆಲ್ದಿ ಅಂತ ಹೇಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಪೊಮೊಗ್ರಾನೇಟ್ ಸೀಡ್ಸ್ ಅಂದರೆ ದಾಳಿಂಬೆ ಹಣ್ಣಿನ ಬೀಜಗಳು. 4 ದಾಳಿಂಬೆ ಹಣ್ಣಿನ ಬೀಜ ಇದೆ. 4 ಪೊಮೊಗ್ರಾನೇಟ್ ಸೀಡ್ಸ್ ಇದನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ದಾಳಿಂಬೆ ಹಣ್ಣನ್ನು ನಾನು ಇವತ್ತು ಯೂಸ್ ಮಾಡಿ ಈ ಹಲ್ವಾ ಮಾಡ್ತಾ ಇದ್ದೀನಿ. ಸೊ ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ನಾನು ಈ ಸೀಡ್ಸನ್ನು ತೆಗೆದಿದ್ದೀನಲ್ವ, ದಾಳಿಂಬೆ ಹಣ್ಣಿನ ಬೀಜ, ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 4ರಿಂದ 5 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಜ್ಯೂಸ್ ಮಾಡ್ಕೋಬೇಕು. ಮೊದಲು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ಈಗ ಒನ್ ಟೈಮ್ ಇದನ್ನು ಒಂದು 2-3 ಸೆಕೆಂಡ್ ಇದನ್ನು ನಾನು ಜ್ಯೂಸ್ ಮಾಡ್ಕೊಂಡು, ಅಂದರೆ ಮಿಕ್ಸಿ ಜಾರನ್ನು ಇದು ಆನ್ ಮಾಡಿ ಇದನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸಕ್ಕರೆ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ. ಇದು ರಾಕ್ ಶುಗರ್ ಅಂದರೆ ಕಲ್ಲು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯದು ಕಲ್ಲು ಸಕ್ಕರೆ. ಸೊ ಈಗ ಒಂದು ಅರ್ಧ ಕಪ್ಪಷ್ಟು ಕಲ್ಲು ಸಕ್ಕರೆನ ಈ ಥರ ತರಿಯಾಗಿ ಜಜ್ಜಿಬಿಟ್ಟು ಇದರಲ್ಲಿ ಹಾಕ್ಕೊಂಡು ಈಗ ಮತ್ತೆ ನಾನು ಅದನ್ನು ರುಬ್ಕೊಳ್ತೀನಿ. ಈ ಥರ ಜ್ಯೂಸ್ ಮಾಡಿಕೊಂಡು ಈಗ ಒಂದು ಜರಡಿ ಸಹಾಯದಿಂದ ಅದನ್ನೆಲ್ಲ ಸೋದಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ಈ ರೀತಿಯಾಗಿ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ನೋಡಿ ಎಲ್ಲ ಜ್ಯೂಸನ್ನು ತೆಗೆದಿಟ್ಕೋಬೇಕು. ಇದು ನ್ಯಾಚುರಲ್ ಆಗಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಕೂಡ ಯಾವುದೇ ಕಲರ್ ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಈಗ ಎಲ್ಲ ಜ್ಯೂಸ್ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಬಂದಿದೆ ನೋಡಿ. ಈಗ ಸೈಡಲ್ಲಿ ಗ್ಯಾಸ್ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತೆಗೆದಿರುವಂತಹ ಈ ಜ್ಯೂಸ್ ಇದೆ ಅಲ್ವಾ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಜ್ಯೂಸನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಕುದಿ ಬರೋಕ್ಕಿಂತ ಮುಂಚೆ ತಕ್ಷಣವೇ ಇದರಲ್ಲಿ ಕಾರ್ನ್ ಫ್ಲೋರ್ ಹಾಕೋಬೇಕು. 4ರಿಂದ 5 ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಒಟ್ಟು ನಾನು ಒಂದು 5ರಿಂದ 6 ಟೀ ಸ್ಪೂನಷ್ಟು ಇದೆ, ಹೆಚ್ಚು ಕಡಿಮೆ ಸ್ವಲ್ಪ. ಯಾಕಂದರೆ ನೀವು ನೀರು ಅಂದರೆ ಜ್ಯೂಸ್ ಎಷ್ಟಿರುತ್ತೋ ಕ್ವಾಂಟಿಟಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡು ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೇ ಇರಬೇಕು. ಯಾಕಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಜ್ಯೂಸ್ ಅದೇನು ಹಾಕಿರ್ತೀರಲ್ವ, ಆ ಕಡಾಯಿಲಿ ಹಾಕಿದ ತಕ್ಷಣ ಕಾರ್ನ್ ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಂಟಿನ್ಯೂ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಹಾಗೆ ಕಾರ್ನ್ ಫ್ಲೋರ್ ಹಾಕಿ ಇದನ್ನು ಬಿಡೋಕ್ಕೆ ಹೋಗಬೇಡಿ, ಗಂಟಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಪ್ಪ ಹಾಕ್ಕೊಂಡ್ಮೇಲೆ ಎಲ್ಲ ಸೈಡೆಲ್ಲ ಬಿಟ್ಕೊಳ್ತಾ ಇದೆ. ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಒಂದು 2ರಿಂದ 3 ನಿಮಿಷ ಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಈ ರೀತಿಯಾಗಿ ಗಟ್ಟಿ ಅದಕ್ಕೆ ಬರ್ತಾ ಇದೆ. ಈಗ ಸೈಡಲ್ಲಿ ನಾನು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಬಾದಾಮಿನ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದರಲ್ಲಿ ಹಾಕ್ಕೊಂಡು ಇದರಲ್ಲೂ ಕೂಡ ನೋಡಿ ಇದನ್ನು ಮಿಕ್ಸ್ ಮಾಡ್ತಾ ನಾನು ಡ್ರೈ ಫ್ರೂಟ್ಸನ್ನು ಕೂಡ ಫ್ರೈ ಮಾಡಿಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿಕೊಂಡು ಈ ಥರ ಈ ಹಲ್ವಾದಲ್ಲಿ ಮಧ್ಯೆ ಆ ಡ್ರೈ ಫ್ರೂಟ್ ಸಿಗ್ತಾ ಇರುತ್ತೆ. ತಿನ್ನುವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮಿಸ್ ಮಾಡಬೇಡಿ, ಯಾವುದು ಸ್ಕಿಪ್ ಮಾಡಬೇಡಿ. ಇದನ್ನು ಹಾಕ್ಕೊಂಡು 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ನೋಡಿ ಈ ರೀತಿಯಾಗಿ ಕುದಿ ಬರಬೇಕು. ಸೊ ಆವಾಗ ಈ ಹಲ್ವಾ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯಾಗಿ ಕಂಟಿನ್ಯೂ ಬಿಡದೆ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ಸೊ ಈಗ ಅದು ಸಿಮ್ಮಲ್ಲಿ ಇಟ್ಟಿದ್ದೀನಿ ನೋಡಿ. ಮಿಕ್ಸ್ ಮಾಡ್ತಾ ಇಲ್ಲಿ ಒಂದು ಏನಂದರೆ ಈ ಟ್ರೇ ಇದೆ. ಯಾಕಂದರೆ ಬೇಕಿಂಗ್ ಟ್ರೇ ಅಥವಾ ಯಾವುದಾದ್ರೂ ಒಂದು ಪ್ಲೇಟಲ್ಲಿ ನಿಮಗೆ ಅನುಕೂಲ ಯಾವುದಾಗುತ್ತೆ, ಮನೇಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ 1/2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಆ ಟ್ರೇಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಸೌರಿ, ಅಂದರೆ ತುಪ್ಪ ಸ್ವಲ್ಪ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಅಷ್ಟರಲ್ಲಿ ಇದು ಕೂಡ 1-2 ನಿಮಿಷ ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು. ನೋಡ್ತಾ ಇದ್ರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ. ಸ್ಪೂನಿಂದ ಹೀಗಂದರೆ ಈ ರೀತಿಯಾಗಿ ಒಂಥರ ಚೆನ್ನಾಗಿ ಬರುತ್ತೆ. ನೋಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ಬಿಸಿ ಇರುವಾಗಲೇ ಅದನ್ನು ಇದರಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಮೋಲ್ಡಲ್ಲಿ ಹಾಕ್ಕೊಳ್ಳಿ.
ತಟ್ಟೆ ಪ್ಲೇಟು ನಿಮಗೆ ಅಥವಾ ಈ ಬಾಕ್ಸ್ಗಳಿರ್ತವೆ. ಸೊ ಯಾವುದು ಅನುಕೂಲ ಇರುತ್ತೋ ಅದರಲ್ಲಿ ನೀವು ಹಾಕ್ಕೋಬೋದು. ಸೊ ಎಲ್ಲ ಈ ಥರ ಹಾಕ್ಕೊಂಡು ಕರೆಕ್ಟಾಗಿ ಒಂದೇ ಸಮವಾಗಿರಬೇಕು. ಸೊ ಈಗ ಇದನ್ನು ಒಂದು 2 ನಿಮಿಷ ಇದನ್ನು ಹಾಗೆ ಬಿಟ್ಟು ಇದನ್ನು ನಾನು ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಬಿಡ್ತೀನಿ, ಅಥವಾ ಒಂದು ಅರ್ಧ ಗಂಟೆ ಕೂಡ ಬಿಡಿ ಟೈಮ್ ಇದ್ದರೆ. ಸೊ ಈಗ ನಾನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಪರ್ಫೆಕ್ಟಾಗಿ ಇದು ಬಂದಿದೆ. ಸೊ ನೋಡಿದ್ರಲ್ಲ, ಅಥವಾ ನೀವು ಹೊರಗಡೆ ಕೂಡ ಇಡ್ಬೋದು ಜಾಸ್ತಿ ಟೈಮ್ ಇದ್ದರೆ. ಸೊ ಕೈ ಕೂಡ ಅಂಟ್ತಾ ಇಲ್ಲ, ನೀವು ನೋಡ್ತಾ ಇರ್ಬೋದು. ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಸ್ಟಿಕ್ ಆಗಲ್ಲ, ಅಂಟ್ಕೊಳ್ಳಲ್ಲ. ಸೊ ನೋಡಿ ಪರ್ಫೆಕ್ಟಾಗಿ ಇದು ಹಲ್ವಾ ರೆಡಿಯಾಗಿದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡ್ತಾನೆ ನಿಮಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಇದರಲ್ಲಿ ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿಲ್ಲ. ಕಲ್ಲು ಸಕ್ಕರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಶೀತ ಕೆಮ್ಮು ನೆಗಡಿದ್ರೂ ಕೂಡ ದೂರ ಆಗುತ್ತೆ ಇದರಿಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಕಿಟ್ಟಿ ಪಾರ್ಟಿ, ಬರ್ತ್ಡೇ ಪಾರ್ಟಿ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನಿಸಿದರೆ ಇದನ್ನು ಮಿಸ್ ಮಾಡದೆ ಮಾಡಿ. ಈಗ ಇಲ್ಲಿ ಒಂದು ಚಾಕುವಿನ ಸಹಾಯದಿಂದ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಚಿಕ್ಕದು ಅಥವಾ ದೊಡ್ಡದು ನೋಡಿಕೊಂಡು ನಿಮಗೆ ಬೇಕಾಗಿರುವ ಸೈಜಲ್ಲಿ ನೀವು ಕಟ್ ಮಾಡಿ ಇಟ್ಕೋಬೋದು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಹಲ್ವಾ ಎಷ್ಟು ಚೆನ್ನಾಗಿ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ. ಪರ್ಫೆಕ್ಟಾಗಿ ದಾಳಿಂಬೆ ಹಣ್ಣಿನ ಹಲ್ವಾ ರೆಡಿ ಆಯಿತು. ಸೊ ಹಾಗಾಗಿ ಹೇಳಿದೆ, ಯಾವುದೇ ಬೇಕ್ರಿಯಲ್ಲಿ ನಿಮಗೆ ಇಷ್ಟೊಂದು ಹೆಲ್ದಿಯಾದ ಹಲ್ವಾ ಅಂದರೆ ಆರೋಗ್ಯಕರವಾದ ಹಲ್ವಾ ಸಿಗೋದಿಲ್ಲ. ಸೊ ಹಾಗಾಗಿ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಇದು ನಿಮ್ಮ ಫೇವ್ರೆಟ್ ಆಗೇ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.